ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಊಟಿಯಲ್ಲಿರುವಂಥ ಟಾಯ್ ಟ್ರೈನ್ ರೈಲ್ವೆ ಸ್ಟೇಷನ್ ಹೊರಗಡೆ ಇದ್ದೀವಿ. ಊಟಿಯ ಇನ್ನೊಂದು ಹೆಸರು ಬಂದ್ಬಿಟ್ಟು ಉದಗಮಂಡಲಂ ಅಂತ. ಅಲ್ಲಿ ಮೇಲೆ ಕಾಣಿಸ್ತಿದೆ, ಅದು ಬಂದ್ಬಿಟ್ಟು ಉದಗಮಂಡಲಂ ಅಂತ. ಸೊ ಉದಗಮಂಡಲಂ ಹೊರಗಡೆ ನಿಂತಿದ್ದೀವಿ ಇವಾಗ ರೈಲ್ವೆ ಸ್ಟೇಷನಲ್ಲಿ. ನಮ್ಮ ಟ್ರೈನ್ ಇವಾಗ 11 o'clock ಆಗಿದೆ. ನಮ್ಮ ಟೈಮ್ ಬಂದ್ಬಿಟ್ಟು 11:25 ಏನೋ ಇದೆ. ಆಲ್ರೆಡಿ IRCTCಯಲ್ಲಿ ಪ್ರೀ ಬುಕ್ಕಿಂಗ್ ಮಾಡಿದ್ವಿ ನಾವು. ಟಿಕೆಟ್ ಕೌಂಟ್ರ್ ಒಳಗಡೆ ಇದೆ ಇಲ್ಲಿ. ನೀವು ಕಾರ್ ಒಳಗಡೆನೇ ತರ್ಬೋದು. ಕಾರ್ ನೀವು ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ನಡ್ಕೊಂಡು ಆಟೋ ಗೀಟೋ ಎಲ್ಲ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಪಾರ್ಕಿಂಗ್ ಫೆಸಿಲಿಟಿ ಇದೆ. ಕಾರ್ ತೊಗೊಂಡು ಬಂದುಬಿಟ್ರೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದೆ. 60 rupees ಏನೋ ಕಾರಿಗೆ ತೊಗೋತಾರೆ ಪಾರ್ಕಿಂಗ್ ಫೀ ರೈಲ್ವೆ ಸ್ಟೇಷನ್ ಒಳಗಡೆ ನೋಡ್ಕೋದಕ್ಕೆ. ನೀವು ಹೋಗ್ಬಿಟ್ಟು ಕೋನೂರಿಗೆ ಇಳಿದು ಬೇಕಿದ್ರೆ ಆ ಕಡೆಯಿಂದ ಬಸ್ಸಲ್ಲಿ ಬಂದು ಮತ್ತು ನಿಮ್ಮ ಕಾರ್ ತೊಗೊಂಡು ಹೋಗ್ಬೋದು. ಇದು ರೈಲ್ವೆ ಸ್ಟೇಷನ್ದು ಮೇನ್ ಎಂಟ್ರೆನ್ಸ್. ಇದು ರೈಲ್ವೆ ಸ್ಟೇಷನ್ ಒಳಗಡೆ ಹೋದರೆ ಅಲ್ಲಿ ಹಿಂದ್ಗಡೆ ಅಲ್ಲಿ ಹೋದ್ರಲ್ಲ ಕಪಲ್ಸ್, ಅಲ್ಲಿ ಬಂದುಬಿಟ್ಟು ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ತೊಗೋಬೋದು ಅಲ್ಲಿ. ಮೀನ್ಸ್ ಇಲ್ಲಿ ಲೋಕಲಲ್ಲಿ ಟಿಕೆಟ್ ತೊಗೊಳೋದು ಹೇಗೆ ಅಂತ ನನಗೂ ಗೊತ್ತಿಲ್ಲ. ಹೋಗ್ಬಿಟ್ಟು ನಾನು ನೋಡ್ತೀನಿ ಒಂಥರ. ನಾರ್ಮಲ್ ರೈಲ್ವೆ ಸ್ಟೇಷನಲ್ಲಿ ತೊಗೊಳ್ತಾರೆ, ಬಟ್ ಪ್ರೀ ಬುಕ್ಕಿಂಗ್ ಆಗಿತ್ತು. ಲಿಮಿಟೆಡ್ ಸೀಟ್ಸ್ ಇರುತ್ತೆ ಓಕೆನಾ ಟ್ರೈನಲ್ಲಿ. ಆ ಥರ ಏನಾದರೂ ಆಗಿಬಿಟ್ಟು ಕಂಪ್ಲೀಟಾಗಿ ಬುಕ್ ಆಗಿತ್ತು ಅಂತಂದರೆ ಸೀಟ್ಸ್ ಎಲ್ಲ ಸಿಗಲ್ಲ ಆಮೇಲೆ. ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟ್ರ್ ಇದು ಒಳಗಡೆ. ನಮ್ಮ ಟ್ರೈನಿಗೆ ಇರೋ ಥರ ಈ ಟ್ರೈನಿಗೂ TC ಇದ್ದಾರೆ ನೋಡಿ ಇಲ್ಲಿ. ಸೊ ಸದರ್ನ್ ರೈಲ್ವೆ ಕಂಪ್ಯೂಟರೈಸ್ಡ್ ರಿಸರ್ವೇಷನ್ ಸೆಂಟರ್ ಅಂತ ಇದೆ ಇಲ್ಲಿ. ಓಕೆ, ಮೇ ಬಿ ಇದು ಪ್ರೀ ಬುಕ್ಕಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಇಮಿಡಿಯೇಟ್ ಟಿಕೆಟ್ ಕೊಡೋದು ನನಗಂತೂ ಡೌಟು. ಪ್ರೀ ಬುಕ್ಕಿಂಗ್ ಮಾಡೋಕ್ಕೆ ಬಂದಿರ್ಬೋದು ಅನಿಸುತ್ತೆ ಇವರು. ಇಲ್ಲೇ ಸ್ಟೇ ಮಾಡಿಬಿಟ್ಟು ಅದು ಬಂದುಬಿಟ್ಟು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋದು. ನಾನು ಹಿಂದ್ಗಡೆ ಟ್ರೈನ್ ನಿಂತಿದೆ, ಆಲ್ರೆಡಿ ಒಂದು ಟ್ರೈನ್ ನಿಂತಿದೆ ಕಾಣಿಸ್ತಿದೆ. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಫಸ್ಟ್ ನಾನು ನನ್ನ ಟ್ರೈನ್ ಕನ್ಫರ್ಮ್ ಮಾಡ್ಕೋತೀನಿ ಓಕೆನಾ. ಅವ್ರಿಗೆ ಟಿಕೆಟ್ ತೋರಿಸ್ಬಿಟ್ಟು ಎಷ್ಟು ಗಂಟೆಗಿದೆ, ಯಾವ ಥರ ಏನು ಕತೆ ಅಂತ ಕೇಳ್ತೀನಿ. ಓಕೆ, ರೈಲ್ವೆ ಸ್ಟೇಷನ್ ಒಳಗಡೆ ಬಂದರೆ ಇದೆ ಉದಗಮಂಡಲಂ ರೈಲ್ವೆ ಸ್ಟೇಷನ್ ಇದು. ಆಲ್ರೆಡಿ ಟ್ರೈನ್ ಸ್ಟಾರ್ಟ್ ಆಗಿದೆ ಊಟಿಯಲ್ಲಿ. ಇದು ಹಿಂದ್ಗಡೆ ಕಾಣಿಸ್ತಿದೆ ಅಲ್ಲ, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಫಸ್ಟ್ ಕ್ಲಾಸ್ ಓಕೆನಾ. F2 ಅಂತ ಇದೆ ಫಸ್ಟ್ ಕ್ಲಾಸ್. ಇಲ್ಲೇ ನಮ್ಮದು ರಿಸರ್ವ್ ಮಾಡಿದ್ದೀವಿ ಆಲ್ರೆಡಿ. 4 seats ರಿಸರ್ವ್ ಮಾಡಿದ್ದೀವಿ. ಫುಲ್ಲು ಒಂದು ಕಂಪಾರ್ಟ್ಮೆಂಟ್ ಥರ ಕೊಟ್ಟಿದ್ದಾರೆ ಎಲ್ಲರಿಗೂ. ಸೊ ಇಲ್ಲಿಂದ ಹೊರಡ್ತೀವಿ ಇವಾಗ. ಇಲ್ಲಿಂದ ಹೊರಟು ನಾನು ನಿಮಗೆ ಆಂದಿವೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಹೆಂಗಿರುತ್ತೆ ಏನಿರುತ್ತೆ ಅಂತ ಹೇಳ್ಬಿಟ್ಟು. ನಾನಂತೂ ಸಖತ್ ಎಕ್ಸೈಟಿಂಗ್ ಆಗಿದ್ದೀನಿ, ಫಸ್ಟ್ ಟೈಮ್ ಬಂದಿರೋದು. ಅದರ ಸೀಟ್ ಬೇರೆ ಕನ್ಫರ್ಮ್ ಆಗಿದೆ. ಸೊ ನೋಡೋಣ ಹೋಗ್ಬೇಕು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫಸ್ಟ್ ಕ್ಲಾಸ್ ಬುಕ್ ಮಾಡಿದರೆ ಈ ಥರ ಸೀಟ್ಸ್ ಇರುತ್ತೆ. ವಿಂಡೋ ಸೈಡ್ ಓಪನ್ ಇದೆ, ಈ ಕಡೆ ಎಲ್ಲ ನೋಡ್ಬೋದು ನೀವು. ಹಾಗೆಯೇ ಇದಿಷ್ಟು ಕ್ಲೋಸ್ಡ್ ಇದು, ಇಷ್ಟು ಕಂಪಾರ್ಟ್ಮೆಂಟ್ ಅಷ್ಟೇ ನಮಗೆ ಕೊಟ್ಟಿದ್ದಾರೆ. ಒಂದು ಹೋಲ್ ಕಂಪಾರ್ಟ್ಮೆಂಟ್ ಹೋಗಿ ಅಂದರೆ ಇಷ್ಟೇ ಇರುತ್ತೆ ನೋಡಿ. ನಾರ್ಮಲ್ ಟ್ರೈನ್ ಥರ ಇರಲ್ಲ, ಇಷ್ಟಿಷ್ಟೇ.
close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ಇವಾಗ ಕೊನ್ನೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ನಾವು ಬಂದಿದ್ದ ಟ್ರೈನ್ ಆ್ಯಕ್ಚುಲಿ ಬಂದ್ಬಿಟ್ಟು ಕೊನ್ನೂರೇ ಲಾಸ್ಟು. ಕೊನ್ನೂರಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಮೆಟ್ಟುಪಾಳ್ಯಂ ಹೋಗ್ಬೇಕಂತಂದರೆ ಬೇರೆ ಟ್ರೈನ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಹೋಗಬೇಕು. ಇದೆ ಕೊನ್ನೂರು ರೈಲ್ವೆ ಸ್ಟೇಷನ್ ನೋಡ್ಬೋದು. ಪ್ಲ್ಯಾಟ್ಫಾರ್ಮಿಗೆ ತಂದು ಇವಾಗ ತಾನೇ ಹಾಕಿದ್ರು ನಮಗೆ. ಪ್ಲ್ಯಾಟ್ಫಾರ್ಮಲ್ಲಿ ಇಳಿಬೇಕು ಇವಾಗ. ಸೊ ನಾವು ಇವಾಗ ಊಟಿಯಿಂದ ಬಂದ್ವಿ. ಊಟಿಯಿಂದ ಟ್ರೈನ್ ಹತ್ಕೊಂಡು ಡೈರೆಕ್ಟಾಗಿ ಕೊನ್ನೂರಿಗೆ ಬಂದು ಇಳಿದ್ವಿ. ಕೊನ್ನೂರಿಗೆ ಲಾಸ್ಟ್ ಅಂತ ಹೇಳಿದರು ಈ ಟ್ರೈನು ಮೆಟ್ಟುಪಾಳ್ಯಂ ತನಕ ಹೋಗಲ್ಲ. ಹೆಂಗೆ ಗೊತ್ತಾ, ಊಟಿಯಿಂದ ಕೊನ್ನೂರು ಕೊನ್ನೂರು ತನಕ ಟ್ರಾವೆಲ್ ಮಾಡ್ಬೋದು. ಬಟ್ ಮೆಟ್ಟುಪಾಳ್ಯಂ ಅಂದರೆ ತುಂಬ ಬೋರ್ ಆಗುತ್ತೆ. ಅಷ್ಟೊಂದು ದೂರ ಎಲ್ಲ ಓಡಾಡೋಕ್ಕಾಗಲ್ಲ. ಇಲ್ಲಿಗೆ ಬರೋಕೆ ಮ್ಯಾಕ್ಸ್ 1.5 hour ಮೇಲೆ ಆಯಿತು. ಆದರೆ ಆ ಟೈಮಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಏನಾದರೂ ಬರೋ ಪ್ಲ್ಯಾನ್ಸ್ ಇದ್ದರೆ ಮೆಟ್ಟುಪಾಳ್ಯಂ ತನಕ ಯಾರು ಬುಕ್ ಮಾಡೋಕ್ಕೆ ಹೋಗ್ಬೇಡಿ. ಲಾಸ್ಟ್ ಒಂದು ಕೊನ್ನೂರು ತನಕ ಬುಕ್ ಮಾಡಿ ಸಾಕು. ಕೊನ್ನೂರು ತನಕ ಬುಕ್ ಮಾಡಿದರೆ ನೀವು ಅಷ್ಟು ಟೈಮಲ್ಲಿ ಸೀರಿಯಸ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇದು ಬಂದುಬಿಟ್ಟು ನಾವು ಕೂತಿದ್ದು ಅವಾಗಲೇ ನಿಮಗೆ ಗೊತ್ತಿದ್ದು ಫಸ್ಟ್ ಕ್ಲಾಸ್. ಇದು ಬಂದುಬಿಟ್ಟು ಸೆಕೆಂಡ್ ಕ್ಲಾಸ್. ಈ ಥರ ಇದೆ ಸೆಕೆಂಡ್ ಕ್ಲಾಸ್ ಒಳಗಡೆ. ಸೆಕೆಂಡ್ ಕ್ಲಾಸ್ ನಾನು ನಿಮಗೆ ತೋರಿಸ್ದೆ ಇವಾಗ. ಹಿಂದ್ಗಡೆ ಏನಿದೆ ಇದು ಅಷ್ಟೇ. ಇದು ಕೂಡ ಸೆಕೆಂಡ್ ಕ್ಲಾಸ್ ಹಿಂದ್ಗಡೆ ಇರೋದು. ಸೊ ಸೆಕೆಂಡ್ ಕ್ಲಾಸ್ ಈ ಥರ ಇದೆ ಒಳಗಡೆ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಈ ಥರ ಇದೆ ಒಳಗಡೆ. ಇದು ಬಂದುಬಿಟ್ಟು ಸೆಕೆಂಡ್ ಕ್ಲಾಸು. ನಾವಿವಾಗ ಇಲ್ಲಿಂದ ನಮ್ಮದು ಆ್ಯಕ್ಚುಲಿ ಕಾರ್ ಬಂದುಬಿಟ್ಟು ಊಟಿಯಲ್ಲಿದೆ. ಊಟಿ ರೈಲ್ವೆ ಸ್ಟೇಷನ್ನಲ್ಲಿದೆ. ನಾವು ರಿಟರ್ನ್ ಅಲ್ಲಿಗೆ ಹೋಗ್ಬೇಕು ಇವಾಗ. ಇಲ್ಲಿಂದ ಬಸ್ ಇಲ್ಲ ಏನು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಸ್ಸಿಂದ ಅನಿಸುತ್ತೆ. ಅದನ್ನು ನಾನು ಹೇಳ್ತೀನಿ ಬಸ್ಸಿಂದ ಏನ್ರಿಂದ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಕೊನ್ನೂರಿಗೆ ಬಂದಾಯಿತು. ಕೊನ್ನೂರಿಂದ ವಾಪಸ್ ಇವಾಗ ನಾವು ಊಟಿಗೆ ಹೋಗಬೇಕು. ನಮ್ಮ ಕಾರಲ್ಲೇ ಪಾರ್ಕ್ ಮಾಡಿ ಬಂದಿದ್ದೀವಿ. ವಾಪಸ್ ಹೋಗೋದಕ್ಕೆ ನಾವು ಲೋಕಲ್ ಬಸ್ಸಲ್ಲಿ ಹೋಗ್ತಿದ್ದೀವಿ. ಇಲ್ಲೇ ಇದು ಬಂದುಬಿಟ್ಟು ಗೌರ್ಮೆಂಟ್ ಬಸ್. ಇದು ಊಟಿ ತಮಿಳ್ನಾಡು ಗೌರ್ಮೆಂಟ್ ಬಸ್. ಇದು ಬರಬೇಕಾದ್ರೆ ಟಾಯ್ ಟ್ರೈನಲ್ಲಿ ನಾವು ಪರ್ ಹೆಡ್ ಏನೋ 650 625 ಆ ಥರ ಪೇ ಮಾಡಿದ್ದು. ಬಟ್ ಹೋಗಬೇಕಾದ್ರೆ 16 rupeesಲ್ಲಿ ಹೋಗ್ತಿದ್ದೀವಿ ವಾಪಸ್ ಊಟಿಗೆ. ಕೊನ್ನೂರಿಂದ ಊಟಿಗೆ ಬಂದ್ಬಿಟ್ಟು 18 kilometers ಇದೆ ಅಷ್ಟೇ. 16 rupees ತೊಗೊಂಡ್ರು. ಇವಾಗ ಊಟಿಗೆ ಹೋಗ್ತೀವಿ. ಊಟಿಗೆ ಹೋದ್ಮೇಲೆ ಎಲ್ಲ ತೋರಿಸ್ತೀನಿ ನಿಮಗೆ.